ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇನಿದು ದೀಪಾವಳಿ ಹಬ್ಬ ಮುಗಿದೋಯ್ತು, ಈಗ ರೂಪಾ ಪ್ರಭಾಕರ್ ವಿಶ್ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಇಲ್ಲಿ ದೀಪಾವಳಿ ಹಬ್ಬ ಅಂದರೆ ದೀಪಾವಳಿ ಹಬ್ಬದ ಟೈಮಲ್ಲಿ ನಾನು ಪ್ರಶಾಂತ್ ಆಲಾಪು ಅಬುದಾಬಿನಲ್ಲಿದ್ದೀವಿ. ಸೊ ಅಬುದಾಬಿನಲ್ಲಿ ನಾವು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಹೌದು, ಈ ಅಬುದಾಬಿನಲ್ಲಿ ದೀಪಾವಳಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ನೋಡೋಣವಾ? ತಡ ಯಾಕಾಗಿದ್ರೆ ಬನ್ನಿ, ಬಾಗಿಲು ಒಳಗೆ ಹೋಗಿ ಯಾರ್ಯಾರಿದ್ದಾರೆ, ಏನೇನು ಮಾಡ್ತಾರೆ ಎಲ್ಲದನ್ನು ನೋಡೋಣ. ನಾನು ಬಾಗಿಲು ಒಳಗೆ ಹೋಗ್ತಿದ್ದ ಹಾಗೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಲೆಟ್ಸ್ ಗೆಟ್ ಇನ್. ಬಾಗಿಲು ತೆಗೆದ ತಕ್ಷಣ ಕೇಳಿಸ್ತಾ ಇದೆ ಅಲ್ವಾ ಗಲಾಟೆ? ಬನ್ನಿ, ಎಲ್ಲರೂ ನೋಡೇ ಬಿಡೋಣ ನಾನು ಹಾಗೇನೆ. ನಡಿ ನಡಿ ನಡಿ. ನೋಡಿ, ಕ್ಯಾಮ್ರಾ ಹೋದ ತಕ್ಷಣ ಇನ್ನೂ ಸೈಲೆಂಟ್ ಆಗ್ಬಿಡ್ತಾರೆ ಕಚ್ಚು ಅಂತ. ಅವ್ರು ಅವ್ರದೇ ಲೋಕದಲ್ಲಿ ಇದ್ದಾರೆ. ನೀವೇ ಫೋಟೋ ಶೂಟ್ ನಡೀತಿದೆ. ಎನಿವೇಸ್, ಒಬ್ಬೊಬ್ರದ್ದು ನಾನು ಇವತ್ತು ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ಬಿಡ್ತೀನಿ, ಆಯ್ತಾ? ಯಾಕಂದ್ರೆ ನಾನು ಇಂಟ್ರೊಡಕ್ಷನ್ ಕೊಟ್ಟರೆ ನಿಮಗೆ ಆಮೇಲೆ ನಮ್ಮ ಎಪಿಸೋಡ್ ಫುಲ್ಲು ಯಾರ್ಯಾರು ಏನೇನು ಅಂತ ನೀಟಾಗಿ ಕನೆಕ್ಷನ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಪುಟಾಣಿ ಮೆಂಬರಿಂದ ಸ್ಟಾರ್ಟ್ ಮಾಡೋಣ. ಬೇಡ, ನಿದ್ದೆ ಬಂದ್ಬಿಡ್ತು ಅವಳಿಗೆ. ಲಕ್ಕಿ, ಅವಳ ಹೆಸರು ಆಕ್ಚುಲಿ ಲಕ್ಷಿತಾ. ಕರೆಕ್ಟಾ? ನಾನು ಲಕ್ಷಿತಾ ಅಂದ ತಕ್ಷಣ ಕೇಳ್ತಿದ್ದೆ ಏನು ಲಕ್ಷಿತಾ ಅಂದ್ರೆ ಮೀನಿಂಗು ಅಂತ. ಅದು ಅವ್ರ ಬಾಯಿಂದಾನೆ ಕೇಳೋಣ. ಫಸ್ಟ್ ಇವ್ರ ಹೆಸರುಗಳು ಹೇಳ್ತಾ ಹೋಗ್ಬಿಟ್ಟು. ನಿಮ್ಮ ಹೆಸರು? ಅನಿಲ್. ಅನಿಲ್. ಚಂದ್ರಿಕಾ. ಓಕೆ, ಯಾರ್ಯಾರು ಫ್ಯಾಮಿಲಿ? ಫ್ಯಾಮಿಲಿ ಪಕ್ಕದಲ್ಲಿ ಕನ್ಫ್ಯೂಸ್ ಆಗುತ್ತೆ. ನನ್ನ ದೊಡ್ಡ ಮಗಳು ಆರಾಧ್ಯ, ಲಕ್ಕಿ ಅಲಿಯಾಸ್ ಲಕ್ಷಿತಾ. ಥರ್ಡ್ ಗ್ರೇಡ್. ವೆರಿ ನೈಸ್. ಓಕೆ, ಚಂದ್ರಿಕಾ, ನೀವು ಬೇಸಿಕಲಿ ಎಲ್ಲಿ? ಬೆಂಗಳೂರು, ಮಲ್ಲೇಶ್ವರಂ. ಓ, ಮಲ್ಲೇಶ್ವರಂ ಅವರ ನೀವು? ನಮ್ಮ ಹಳೆ ಏರಿಯಾ. ಹೌದು. ಜಂತ ಹೋಟೆಲು, ಹೌದು. ಓಕೆ, ಬಟ್ ಇವಾಗ ಯಾವುದು ಗುರುತು ಸಿಗೋ ಕಾರಣ ಇಲ್ಲ ಬಿಡಿ. ನಿಜ. ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರಿಗೆ ಹೋಗಿ? ನಾನು ಬೆಂಗಳೂರಿಗೆ ಹೋಗಿ 2 years ಆಯ್ತು. 2 years? 2 ವರ್ಷಕ್ಕೊಂದ್ಸಲ ಹೋಗ್ತೀರಾ? 1 ವರ್ಷಕ್ಕೊಂದ್ಸಲ? 1 ವರ್ಷಕ್ಕೊಂದ್ಸಲ ಹೋಗ್ತೀವಿ. ಈ ಸಲ ಆಗಿಲ್ಲ? ಓಕೆ, ನೀವು ಎಲ್ಲಿ ವರ್ಷ ಬೇಸಿಕಲಿ? ನಮ್ದು ಬೆಂಗಳೂರು ಮೇಡಮ್. ನೀವು ಬೆಂಗಳೂರೇನಾ? ಬಾನಸವಾಡಿ. ಏನು ಮಗು ತುಂಬಾ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೆಕೆಂಡ್ ಡಾಟರ್ ತುಂಬಾ ಪ್ಯಾಂಪರ್ಡ್. ಹೌದು, ಗೊತ್ತಾಗ್ತಿದೆ. ನಾನು 2ನೇ ಮಗಳು, ಅದಕ್ಕೆ ನಮ್ಮ ತಂದೆ ಹಿಂಗೆ ಮಾಡ್ತಿದ್ದೆ ನಾವು. ನಿಮ್ಮ ಹೆಸರು? ದಿವ್ಯಾ. ಆದ್ಯ. ಬಾಬು ಅಂತ. ನಮಸ್ಕಾರ. ನೀವೆಲ್ಲಿ? ನಾನು ತುಮಕೂರಿಂದ. ತುಮಕೂರು. ದುಬೈಗೆ ಬಂದ ಎಷ್ಟು ವರ್ಷ ಆಯ್ತು? ಆಲ್ಮೋಸ್ಟ್ 7 years ಆಯ್ತು. 7 years ಆಯ್ತು. ನೀವು ವರ್ಕ್ ಮಾಡ್ತಿದ್ದೀರಾ? ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಎಲ್ಲಿ ಏನಾಗ? ಸಿವಿಲ್ ಇಂಜಿನಿಯರ್. ಆದ್ಯ ಎಷ್ಟನೇ ಗ್ರೇಡು? 4th grade. ವೆರಿ ನೈಸ್. ಇವಾಗ ರಜಾನ ನಿಂಗೆ? ಎಕ್ಸಾಮಾ ಏನು? ರಜಾ ಇದೆ. IBT ಎಕ್ಸಾಮ್ ಇದೆ. ಓಕೆ ಓಕೆ. ವಾಟ್ ಇಸ್ IBT ಅಂದ್ರೆ? IBT ಅಂದ್ರೆ ಇಂಟರ್ನ್ಯಾಷನಲ್ ಬ್ರಾಂಡ್ ಏನು ಅದಂದ್ರೆ ಸ್ಕೂಲ್ ಲೆವೆಲ್ ಅಲ್ವಾ? ಅದು ಸ್ಕೂಲ್ ಲೆವೆಲ್, ನಾಟ್ ಎಕ್ಸ್ಟರ್ನಲ್ ಏನು ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದು ಅಲ್ಲ. ಓಕೆ. ಹಾಂ, ಬಾಬು ಅವರು ಸರ್ ತಾವು ಬಂದು ಎಷ್ಟು ವರ್ಷ ಆಯ್ತು? ನಿಮ್ಮ ಮದುವೆ ಆದ್ಮೇಲೆ ಒಟ್ಟಿಗೆ ಬಂದಿದ್ದ? ಮದುವೆ 2014 ಇಲ್ಲಿ ಬಂದಿದ್ದು. 16 ಬಂದು. ಸೊ ಮದುವೆ ಆದ್ಮೇಲೆ ಇಲ್ಲಿಗೆ ಬಂದಿದ್ದು? ಮದುವೆ ಆದ್ಮೇಲೆ, ಮಗು ಆದ್ಮೇಲೆ. ಓ, ಮಗುನು ಆದ್ಮೇಲೆ ಬಂದಿದ್ದಾರೆ ಇಲ್ಲಿಗೆ? ಫಸ್ಟ್ ಸ್ಟೆಪ್ ಎಲ್ಲ ಮುಗಿಸಿ. ಫಸ್ಟ್ ಸ್ಟೆಪ್ ಅಲ್ಲ, ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಮುಗಿಸ್ಕೊಂಡು ಮದುವೆ ಮಗು ಎರಡು. ಓಕೆ, ನೀವೆಲ್ಲಿ ವರ್ಕ್ ಮಾಡ್ತಿರೋದು? ನಾವು ಎಮಿರೇಟ್ಸ್ ಟ್ರಾನ್ಸ್ಫಾರ್ಮರ್ಸ್ ಸ್ವಿಚ್ ಗೇರ್ಸ್ ಅಲ್ಲಿ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಆಗಿ ಅಬುದಾಬಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಫ್ರಮ್ 2016 ಇಂದ ಅಪ್ ಟು ಇಯರ್. ವೆರಿ ನೈಸ್, ವೆರಿ ನೈಸ್. ಅಂದ್ರೆ ಈ ತರ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಇವೆಲ್ಲ ಹಬ್ಬಕ್ಕೂ ಹೀಗೇನಾ ಅಥವಾ ಇದೊಂದು ಹಬ್ಬಕ್ಕೆ ಹೀಗೇನಾ? ಎಲ್ಲ ಹಬ್ಬಕ್ಕೂ ಹಬ್ಬ ಇಲ್ಲೇ ನಡೀತದೆ. ನಮ್ಮ ಅಧ್ಯಕ್ಷರೇ ಉಲ್ಲಾಸ ಅವ್ರ ಕಡೆ. ಹೌದು, ಅಧ್ಯಕ್ಷರು ಅಲ್ಲಿ ಮಿಸ್ಸಿಂಗ್ ಅಲ್ಲಿ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ ಅಧ್ಯಕ್ಷರು ಸೀಟ್ ಖಾಲಿ ಇದೆ ಅಂತ ಕಾಯ್ತಾ ಇದ್ದೀನಿ. ಅಧ್ಯಕ್ಷರು ಇಲ್ಲಿ ನೋಡಿ. ಅಧ್ಯಕ್ಷರು ಇಂಟ್ರೊಡಕ್ಷನ್ ಕೊಡಕ್ ಮುಂಚೆ ಮಸಾಲೆ ವಡೆ ತಿಂತ ನಿಂತಿದ್ದಾರೆ.
ಅಲ್ಲಿ ಕೂತ್ಮೇಲೆ ಮುಖ ತೋರಿಸ್ತಾರಂತವ್ರು. ಹೌದಾ? ಅವ್ರ ಹೆಂಡತಿ ಪಕ್ಕ ಕೂತ್ಕೊಂಡ್ ಮೇಲೆನೆ ಮುಖ ತೋರಿಸೋದು. ಬನ್ನಿ ಬನ್ನಿ ಬರ್ಲೇಬೇಕು ನೀವು ಇವಾಗ. ಅವಾಯ್ಡ್ ಎಲ್ಲ ಮಾಡಂಗಿಲ್ಲ. ಅವ್ರ ಹಸ್ಬೆಂಡ್ ಯಾರು ಅಂತ ಕೇಳಿದ್ರೆ ಅವ್ರು ನಿಮ್ಮನ್ನೇ ತೋರಿಸ್ಬೇಕಲ್ವಾ? ಮಸಾಲೊಡೆ ಖಾಲಿ ಆಗ್ಬೇಕಂತೆ, ಅಷ್ಟೊತ್ತಿಗೆ ಅವ್ರ ವೈಫನ್ ಮಾತಾಡಿಸ್ತಾರ. ಬನ್ನಿ. ಅಲ್ಲ ಇವ್ರು ಫಸ್ಟ್. ಸುಮನ್ ಅಂತ. ಸುಮನ್, ವೆರಿ ನೈಸ್. ಸುಮನ್ ಅವರ ನಿಮ್ಗೆ ಭಾಳ ಇಷ್ಟ ಆಯ್ತು. ಅಂದ್ರೆ ದಿಸ್ ಇಸ್ ವೆರಿ ರೇರ್ ಕಲರ್. ಇದಕ್ಕೆ ಮ್ಯಾಚಿಂಗ್ ಹುಡ್ಕೊಂಡಿದ್ದೀರಲ್ಲ, ಅದೇ ಹೇಳೋದು ಸ್ವಲ್ಪ ನನ್ನ ಕ್ಯಾಟಗರಿ ಅಂತ ಎಲ್ಲ ಮ್ಯಾಚಿಂಗ್ ಹಾಕೊಳ್ತಾ ಇರ್ತೀನಿ. ವೆರಿ ನೈಸ್. ಸುಮನ್ ಎಲ್ಲಿ ಅವ್ರು ಬೇಸಿಕ್ಲಿ? ಚೆನ್ನಮ್ಮನ ಕಿತ್ತೂರು. ಕಿತ್ತೂರು ನಿಮ್ಮ ಚೆನ್ನಮ್ಮ ಅವರ ಗುಣಗಳಿದೆಯಾ ನಿಮ್ಮಲ್ಲೂ? ನೋಡಿಲ್ಲ. ಕಪ್ಪ ಕೊಡಬೇಕೆ? ಕಪ್ಪ ನಿಮಗೇಕೆ ಕಪ್ಪ ಗೊತ್ತಿದೆ ನನಗೆ? ಇಲ್ವಾ? ನಿನ್ನ ಹೆಸರು ಸಾನ್ವಿ. ಓಕೆ, ಸಾನ್ವಿಗೆ ಮೇಕಪ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿನಾ? ಹೌದಾ? ವೆರಿ ನೈಸ್. ಇದೆಲ್ಲ ನೀನೇ ಮಾಡ್ಕೊಂಡಿದ್ದ ಇವತ್ತು? ಗುಡ್. ಎಲ್ಲಿ ನೋಡ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ಕೊಂಡು ಮಾಡ್ತೀನಿ. ಮತ್ತೆ ಫ್ರೆಂಡ್ಸ್, ನಿನ್ನ ಫ್ರೆಂಡ್ಸ್ಗೂ ಎಲ್ಲ ಮೇಕಪ್ ಇಷ್ಟನಾ? ವೆರಿ ಗುಡ್. ಎಷ್ಟನೇ ಗ್ರೇಡ್ ನೀನು? 4th ಸ್ಟ್ಯಾಂಡರ್ಡ್. ಓಕೆ. ನಿಮ್ಮ ಹಸ್ಬೆಂಡು? ಬಿಸಿ ಇದ್ದಾರೆ ಸ್ವಲ್ಪ. ಬಿಸಿ ಇದ್ದಾರೆ. ಏನು ನಾನು ಬಿಸಿ ಅನ್ನೋ ಥರ ಹೇಳಿದ್ರಿ ನೀವು. ಹೌದಾ? ಏನೋ ನಾಳೆ ಸಬ್ಮಿಟ್ ಮಾಡಬೇಕು ಆಫೀಸಲ್ಲಿ, NPCC ಅಲ್ಲಿ. ಓಕೆ. ಆಸ್ ಅ ಇಂಜಿನಿಯರ್. ಓಕೆ ಓಕೆ. ನೀವು? ನಾನು ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಮೊದಲು ಮಾಡ್ತಿದ್ರಾ? ಮೊದಲು ಮಾಡ್ತೀನಿ. ಹುಟ್ಟೋಕ್ಕಿಂತ ಮುಂಚೆ ಇನ್ಫೋಸಿಸ್ ಅಲ್ಲಿ ಮಾಡ್ತೀನಿ. ಬೆಂಗಳೂರಲ್ಲಿ? ಹಾಂ 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 ಹಾಂ. ಎಲೆಕ್ಟ್ರಾನಿಕ್ ಸಿಟಿ. ವೆರಿ ನೈಸ್. ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ತನಕ ಹೋಗ್ಬೇಕು ಅನ್ನೋಕ್ಕಿಂತ ಹೋಗ್ಬೇಕಾದ್ರೆ ವಾಸಿ. ಸೊ ಎಸ್ ಪ್ಲೀಸ್, ನಿಮ್ಮ ಇಂಟ್ರೊಡಕ್ಷನ್ ಇವಾಗ. ನಾನು ಕವಿತಾ. ಐ ಆಮ್ ಫ್ರಮ್ ಬಾನಸ್ವಾಡಿ. ಬಾನಸ್ವಾಡಿ. ಇಲ್ಲಿ ಬಂದು 15 years ಆಯ್ತು. 15 years ಆಯ್ತು. ಸೊ ನೀವು ಈ ಥರ ಏನೋ ಪಾರ್ಟಿಗಳು ಹೋಸ್ಟ್ ಮಾಡೋದು ಅಥವಾ ಅದೇ ಗೊತ್ತಾಯ್ತು ನನಗೆ. ತುಂಬಾ ಸೋಷಿಯಲ್ ತುಂಬಾ ಇಂಟ್ರೆಸ್ಟ್ ಅಂತ. ಸೊ ನಿಮ್ಮ ಹಾಬೀಸ್ ಏನೇನು ಅಂತ ಕವಿತಾ? Just making good friends, spending lot of time chit chatting. ಸೂಪರ್. ನೆಟ್ವರ್ಕಿಂಗ್ ಬೆಸ್ಟ್ ಆಕ್ಚುಲಿ. ಅಂದ್ರೆ ಮನಸ್ಸು ಡೈವರ್ಟೆಡ್ ಆಗಿರುತ್ತೆ, ಆರಾಮಾಗಿ not to keep lonely. ಕರೆಕ್ಟ್, ಖುಷಿಯಾಗಿರಬಹುದು. ಸೊ ನಿಮ್ಮ ಮಕ್ಕಳು? Yes. Say hi. What's your name? Mridula. Very good. She sings well. ಹೌದಾ? Can you sing just one line for me, please? ಸೂರ್ಯ ಜಾರಿ ಹೋದ, ಚಂದ್ರ ಬೇರೆ ಬಂದ, ಬೆಳಗುತ್ತಾರೆ ಅಂದ, ಚಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ. ಸೂಪರ್. ಹಾಗೆ ವೆರಿ ನೈಸ್. ದೊಡ್ಡ ಮಗಳು ಪರಿಣಿತಾ. ಪರಿಣಿತಾ. ಎಷ್ಟನೇ ಗ್ರೇಡ್ ಓದ್ತಿರೋದು? 7th. ಪರಿನೇನಾ? ಪರಿ. ಪರಿಣಿತಾ ಅಂತ ನನಗೆ ಅನ್ಕೊಂಡೆ. ಯಾರು ಪರಿಣಿತಾ ಅಂತ ಕರೆಯಲ್ಲ, ಪರಿಯನ್ನೇ ಆಗುತ್ತೆ. ಅಂಡ್ ಇವಳಿಗೆ ಶಾರ್ಟ್ ಫಾರ್ಮ್ ಮೃದು. ಮೃದು. ಈ ಮೃದುನೇನಾ ಅನ್ಸಲ್ವಲ್ಲ? ಸೆಕೆಂಡ್ ಕಿಡ್. ಮೃದು ಫುಲ್ ಆಪೋಸಿಟ್ ರಿಯಾಕ್ಷನ್ ಬಂತಲ್ಲಮ್ಮ ನೋಡಲ್ಲಿ. ನಾಚಿಕೆ. ನೀವು ನನ್ನ ಮುಖ ನೋಡಿ ಮೋಸ ಹೋಗ್ಬೇಡಿ ಆಂಟಿ, ನನ್ನ ಟ್ಯಾಂಟ್ರಮ್ಸ್ ಇನ್ನು ನೋಡಿಲ್ಲ ನೀವು ಅಂತ ಅಲ್ವಾ? ಹೌದು. She's good at dancing. ಹೌದಾ? ವೆರಿ ನೈಸ್. ಡಾನ್ಸ್ ಮಾಡ್ತೀಯ ನೀವು ನಮಗೋಸ್ಕರ ಹಾಗಿದ್ರೆ ಆಮೇಲೆ? ಫುಲ್ ಡಾನ್ಸರ್. ಶೋರ್. ಓಕೆ ಓಕೆ ಓಕೆ. ಇವಾಗ ನಿಮ್ಮ ಪತಿರಾಯರನ್ನ ಕರೆದು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು. ನೀವೇ ಹೋಗಿ ಕರ್ಕೊಂಡ್ಬರ್ಬೇಕು ಇವಾಗ. ಎಲ್ಲಿಂದ? ರೂಮಲ್ಲೇ ಇದ್ದಾರ? ಅದೇನು ಓಕೆ. ಅಲ್ಲೇ ಹೋಗ್ಬಿಡ್ರಿ ನೀವೇ. Hello, this is. Hello. ನಿಮ್ಮ ಇಂಟ್ರೊಡಕ್ಷನ್ ಕೊಡ್ರಿ ಅಂದ್ರೆ This is my father. ಮಸಾಲೊಡೆ ಕೋಸಂಬರಿ ಅನ್ಕೊಂಡಿವಿ. ಏನು ಮಾಡಿದ್ರೆ ಹೇಳಿ ನೀವು ಇಲ್ಲಿ. ಯಾರೇನು? This is ಕೋಸಂಬರಿ Anil, my father. This is my father. ಸೊ ಉಲ್ಲಾಸ್ ಅವರೇ, ನಿಮ್ಮ ಬಾಯರೇ ಹೇಳಿ, ನೀವು ಎಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀರಾ ಅಂತ ನಮಗೋಸ್ಕರ. ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋದು ಆಲ್ಮೋಸ್ಟ್ ಒಂದು 20 ವರ್ಷ ಆಯ್ತು. ಓಕೆ. ಸ್ವಲ್ಪ ಇಲ್ಲಿ ನಾವೊಂದು ಪೈಪಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಉಲ್ಲಾಸ್ ಅವರೇ ಕಾರಣ ಇವತ್ತು ನಾವು ಈ ಗೆಟ್ ಟುಗೆದರ್ ಅಲ್ಲಿ ಇರೋದಕ್ಕೆ ಅಲ್ವಾ? ಇವತ್ತು ದೀಪಾವಳಿ ಹಬ್ಬ ಅಬುಧಾಬಿನಲ್ಲಿ ಇವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನಾವು ಇದೀವಿ ಇವತ್ತು. ನಮಗೂ ನೀವು ಬಂದಿರೋದು ನಮ್ಮ ಅದೃಷ್ಟ ಮೇಡಮ್. ನಾವು ಇದು ತುಂಬಾ ನಿಮ್ಮಂಥವ್ರು ನಮ್ಮ ಮನೆಗೆ ಬಂದಿರೋದು ತುಂಬಾ ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಐ ಕೆನಾಟ್. ಕೋಸಂಬರಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ಅಂದ್ರೆ ನನಗೂ ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಇದು. ಸೊ ರಿಯಲಿ ಹ್ಯಾಪಿ.
ವೆರಿ ನೈಸ್. ದೀಪಾವಳಿ ಮಿಸ್ ಮಾಡ್ಕೊಳ್ತಾ ಇಲ್ಲ ನಾನೀಗ. ದೀಪಾವಳಿ ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ ಹಬ್ಬನ, ಬಟ್ ಇವಾಗೆಲ್ಲೂ ಮಿಸ್ಸಿಂಗ್ ಫೀಲಿಂಗ್ ಇಲ್ಲ ನನಗೆ. 100%, 200% ವಡೆ ಕೋಸಂಬರಿ ಎಲ್ಲ ತಿಂದು ಗೊತ್ತಾಗ್ತದೆ. ನೀವೆಲ್ಲ ಹಂಗಾಗಿ ಸ್ವಲ್ಪ ತಿನ್ನೋದು ನೋಡಿ. ನಾನು ಇವಾಗ ಮಾತು ನಿಲ್ಸಿ ತಿನ್ನಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ಓಕೆ, ಫಸ್ಟ್ ಏನೇನ್ ಮಾಡಿದಾರೆ ಅಂತ ತೋರಿಸ್ಬಿಡೋಣ ಖಾಲಿ ಆಗಕ್ ಮುಂಚೆ ಅಲ್ವಾ? ಯಾಕಂದ್ರೆ ಪಾಪ ಲೇಡೀಸ್ ಅಷ್ಟು ಕಷ್ಟಪಟ್ಟು ಮಾಡಿರೋದೆಲ್ಲ ಏನೇನು ಅಂತ ತೋರಿಸ್ಬಿಡೋಣ. ಎವರ್ಗ್ರೀನ್ ಎಲ್ಲ ಕ್ರೆಡಿಟ್ ನಮ್ಮ ಅನಿಲ್ ಅಂಡ್ ಫ್ಯಾಮಿಲಿ. ಚಂದ್ರಿಕಾಗೆ ಅನಿಲ್ ಅಂಡ್ ಫ್ಯಾಮಿಲಿ ಡೈರೆಕ್ಷನ್ ಮಾತಾಡೋದು. ಈಗ ಅದೇ ಹೇಳಕ್ ಬಂದೆ, ಅಡ್ಗೆ ಮನೆಯಲ್ಲಿ ಸಪರೇಟ್ ಆಗಿ ವೈಫ್ ಇಲ್ದೆ ಕ್ರೆಡಿಟ್ ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ಅಷ್ಟೇ, ಚಾನ್ಸೇ ಇಲ್ಲ. ಅನಿಲ್ ಅಂಡ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಅನಿಲ್ ಮಾಡೋದು ಒಂದೇ ಒಂದು ತುಂಬಾ ಹೆಲ್ಪ್ ಮಾಡ್ತಾನೆ. ತಿನ್ನೋದಾ? ಮಾಡಿದ್ಮೇಲೆ ತಿನ್ನೋದನ್ನು ಅಷ್ಟೇ ಇಂಪಾರ್ಟೆಂಟ್. ಮಾಡಿರೋದನ್ನ ತಿನ್ಲಿಲ್ಲ ಅಂದ್ರೆ ಮಾಡದೇ ಇಲ್ಲ, ನೆಕ್ಸ್ಟ್ ಇಲ್ಲ. ಇವ್ರು ಬಾಬು ಅಂತ ಹುಟ್ಟಿರೋದೇ ತಿನ್ನಕ್ಕೆ. ಈಗ ನಿಮ್ ವೈಫ್ ಮಾಡಿರೋಂತ ಅಡಿಗೆ ಯಾವ್ದು ಅಂತ ನೀವು ಹೇಳ್ಬೇಕು. ಗೆಸ್ ಮಾಡ್ಬೇಕು. ನಿಮ್ಮ ವೈಫ್ ಏನ್ ಅಡಿಗೆ ಮಾಡಿದಾರೆ ಅಂತ? ನಮ್ಮ ವೈಫ್ ಏನು ಮಾಡಿಲ್ಲ. ಎಲ್ಲ ಹೇಳ್ತಾರೆ. ಅಲ್ಲ, ಎಲ್ಲಾ ಟೇಸ್ಟ್ ನಮ್ಮ ವೈಫ್ ಮಾಡ್ದಂಗೆ ಇದೆ ಹೆಚ್ಚು ಕಡಿಮೆ. ಅಲ್ಲ, ಎಲ್ಲರೂ ಒಂದೊಂದ್ ತರನೇ ಇದೆಲ್ಲ. ಅದು ಕೋಸಂಬರಿ ತರ ಇರುತ್ತೆ. ಅದು ಹೆಂಗೆ ಕಂಡಿಡಿಯಕ್ಕೆ ಯಾರು ಮಾಡಿದ್ದಾರೆ? ಟಿಪಿಕಲ್ ಆಗಿ ನಮ್ಮನೇಲಿ ನಾವು ಮಾಡ್ತೀವಿ ಅಂದ್ರೆ ಏನೋ ಒಂದು ಹಾಕಿರ್ತೀವಿ ಇಂಗ್ರೀಡಿಯೆಂಟ್, ಅದು ಗೊತ್ತಾಗುತ್ತೆ. ಕರೆಕ್ಟ್ ಸಿಗ್ನೇಚರ್. ಈ ಕೋಸಂಬರಿನ ಒಂದೇ ಅಲ್ಲಿ ನೋಡಿ, ಈ ಕೋಸಂಬರಿ ಯಾರು ಮಾಡಿರೋದು? ಬಿಕಾಸ್ ಇವಾಗ ನಾನ್ ಕೋಸಂಬರಿ ಮಾಡಿದ್ರೆ ಈರುಳ್ಳಿ ಹಾಕಿರ್ತಾರೆ. ಕರೆಕ್ಟ್. ನೋಡಿದ್ರಾ? ಸೊ ದೇರ್ ಇಸ್ ಅ ಸಿಗ್ನೇಚರ್. ನಾವು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಈರುಳ್ಳಿ ತಿಂತೀವಲ್ಲ. ನಮಗೆ ಈರುಳ್ಳಿ ನಾನು ತಿಂತೀನಿ, ನನಗೂ ತುಂಬಾ ಇಷ್ಟ. ಅಂದ್ರೆ ನಾನು ಹೇಳಿದ್ದು ಒಂದೇನೋ ಒಂದು ನಮ್ ಸ್ಟೈಲ್ ಇರುತ್ತೆ. ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಹಾಕಿದ್ದಾರೆ. ಆ ಕಾಯಿ ತುರಿ ಜಾಸ್ತಿ ಹಾಕೋದು, ಕೊತ್ತಂಬರಿ ಸೊಪ್ಪು, ಸಮಥಿಂಗ್ ಗೊತ್ತಿಲ್ಲ ನನಗೆ. ಸ್ವಲ್ಪ ದಾಳಿಂಬೆ ಉದುರಿಸಿದ್ರೆ ನಾನ್ ಮಾಡಿದ್ರೆ ಟಿಪಿಕಲ್ ಆಗಿ ನಂದು ಏನಂತ ಗೊತ್ತಾಗುತ್ತೆ, ನಾನು ನಿಂಬೆ ಹಣ್ಣು ಜಾಸ್ತಿ ದಟ್ ಇಸ್ ಮೈ ಸ್ಟೈಲ್. ಕೋಸಂಬರಿಗೆ ನಿಂಬೆ ಹಣ್ಣು ಬಿದ್ರೇನೆ ಅಲ್ವಾ? ಬಟ್ ನಮ್ಮಮ್ಮ ಒಪ್ಪಲ್ಲ ಇದನ್ನ. ನಮ್ಮ ಮನೆಗೆ ನಮ್ಮಮ್ಮ ಬಂದ್ರೆ ಹೇಳ್ತಾರೆ, ನಿಂಬೆ ಹಣ್ಣು ಕಡಿಮೆ ಹಾಕ್ಬಿಟ್ಟು ನನಗೆ ಕೊಟ್ಬಿಡಪ್ಪ, ನೀನ್ ಹಾಕಿದ್ರೆ ಕೊಟ್ಬಿಡು ನನಗೆ ಫಸ್ಟ್, ನೀನು ಅಷ್ಟು ನಿಂಬೆ ಹಣ್ಣು ಹಾಕ್ತೀಯ ಅಂತ. ಬಟ್ ನಮ್ಮನೆ 3 ಜನಕ್ಕೆ ನಿಂಬೆ ಹಣ್ಣು ಇಷ್ಟ. ಕಾನ್ಸೆಪ್ಟ್ ಏನಂದ್ರೆ ನೈಟ್ ಹೊತ್ತು ನಿಂಬೆ ಹಣ್ಣು ತಿನ್ಬಾರ್ದು ಅಂತ ದೊಡ್ಡವ್ರು ಹಿರಿಯರು ಹೇಳೋದು. ನೈಟ್ ಅಲ್ಲ, ಯಾವ ಟೈಮಲ್ಲಾದ್ರೂ ಆ ತರ ಟಿಪಿಕಲ್ ಸೈಜ್ ಇರೋದ್ರಿಂದ ಯಾರ್ಯಾರು ಮಾಡಿರೋದು ಅಂತ ಹೇಳ್ಬೇಕು. ಒಂದ್ ಸ್ವಲ್ಪ ಏನಾದ್ರು ಚಿಕನ್ ಮಸಾಲೆ ಏನಾದ್ರು ಬಂದಿದ್ರೆ ಅಂತ ಹೇಳ್ಬೋದಿತ್ತ ನೀವು? ಓಕೆ ಬಿಡಿ, ಹಾಗಿದ್ರೆ ಇವತ್ತು ಹೇಳಕ್ಕಾಗಲ್ಲ ಅಂತ. ಏನೋ ಒಟ್ಟಲ್ಲಿ ತಿನ್ನೋ ಮೂಡಲ್ಲಿ ಫಸ್ಟ್ ನೀವು ಅಲ್ಲಿ ಕಾಯ್ತಾ ಇದೆ ಊಟ ಅಂತ ಇವರು. ಊಟ ಕಾಯ್ತಾ ಇದೆ, ಅದಕ್ಕಿಂತ ದೊಡ್ಡ ದಿನ ಕಾಯ್ತಾ ಇರ್ತೇವೆ. ಹಬ್ಬದ ವಾತಾವರಣದಲ್ಲಿ ಮತ್ತೆ ನಾನು ಇನ್ನೇನ್ ಡಿಸ್ಟರ್ಬ್ ಮಾಡೋದು? ಬನ್ನಿ ಡೈನಿಂಗ್ ಟೇಬಲ್ ಕಡೆ ಹೋಗೋಣ. ಈ ಊಟದ ಜೊತೆಗೆ ನೀವು ಬಂದಿರೋ ಸಂತೋಷನೂ ಜಾಸ್ತಿ ಆಗಿದೆ, ಇದಕ್ಕಿಂತ ಡಬಲ್ ಆಗಿದೆ ನಮ್ಗೆ. ಆಲ್ಮೋಸ್ಟ್ ಹೊಟ್ಟೆ ತುಂಬಿದೆ. ನಾನು ನಿಮ್ಗೆ ಅಲ್ಲ ಇವತ್ತು ಹೇಳ್ತೀನಿ, ಇವತ್ತು ನಿಮ್ ಸೀರಿಯಲ್ ನೋಡ್ತೀನಿ, ಕೂತ್ಕೊಂಡು ಮಕ್ಕಳು ಫೇಸ್ ಟು ಫೇಸ್ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಮ್ಗೆ ಖುಷಿ ಆಗುತ್ತೆ. ಖುಷಿ ಆಯ್ತು, ಒಪ್ಕೊಳ್ತೀನಿ. ಹೊಟ್ಟೆ ತುಂಬ ಒಪ್ಕೊಳ್ಳಲ್ಲ. ಖುಷಿಗೆ ಮೇಡಮ್. ಇವ್ರ ಸೀರಿಯಲ್ ಯಾವ್ದು ಮಾಡಿದ್ರಲ್ಲ? ಈ ಸೀರಿಯಲ್ ಅಲ್ಲಿ ಈ ಪಾಪ ಪಾಂಡು ಹೊಸ್ದಾಗಿ ಬಂದು ಇಲ್ಲ ನೋಡ್ತಾ ಇದೀನಿ ಅಂತ ಹೇಳಿದ್ರು ಅವ್ರು ನನಗೆ. ಅವ್ರ ಮಗಳನ್ನೂ ಕೂರಿಸ್ಕೊಂಡು ತೋರಿಸ್ತೀನಿ ಅಂತ ಹೇಳಿದ್ರು. ಬಹಳ ಇಷ್ಟ ನಮ್ಗೆ. ಪ್ರಶಾಂತ್ ಅವ್ರದ್ದು ಇಲ್ಲಿ ಬಂದ ಪಲ್ಲಿ ಬಂದ ನೋಡಪ್ಪ ನಿಮ್ಮ ಫ್ರೆಂಡು ಪಲ್ಲಿ ಅವ್ರದ್ದು ಸೂಪರ್ ಆಕ್ಟಿಂಗ್, ವೆರಿ ಗುಡ್ ಆಕ್ಚುಲಿ. ಥ್ಯಾಂಕ್ ಯು. ಹೀಗೆ ಇರಲಿ ಸರ್, ಇನ್ನೂ ಹೆಚ್ಚು ಮಾಡಿ. ಥ್ಯಾಂಕ್ ಯು. ಇನ್ನೂ ದೊಡ್ಡ ಸ್ಟಾರ್ ಆಗಿ ನಿಮ್ದೊಂದು ಕಟ್ಟಡ ಮಾಡೋಣ. NML ಡಾಕ್ಟರು ಇದು ಕಣ ಅರ್ಥವಾಯ್ತು ಬಿಡಿ. ಗೋವಿಂದ ಗೋವಿಂದ ಸಂಗಮೇಶ್ ಪಾಸೆ. ಎಲ್ಲರೂ ನಮ್ಮ ಫ್ರೆಂಡ್ಸ್. ಇವತ್ತು ತನಕ ಲಕ್ಕಿಲಿ ನಾವು ಅದೇ ಯೋಚನೆ ಮಾಡೋದು, ಅಂದ್ರೆ ಒಂದು ಸೀರಿಯಲ್ ಅಷ್ಟು ವರ್ಷ ಮಾಡಿ ನಾವೊಂದು 24-25 ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಒಟ್ಟಿಗೆ ಇದ್ದು ತಿಂಗಳಲ್ಲಿ, ಹಂಗಿದ್ರು ಅಷ್ಟು ವರ್ಷದಿಂದ ಇವಾಗ ತನಕನೂ ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಆಗೇ ಇದೀವಿ ನಾವು. ಆಮೇಲೆ ಏನಂದ್ರೆ ಇವತ್ತುವರೆಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ, ಇವತ್ತುವರೆಗೂ ಕೊಡ್ತಾ ಇದೆ. ದಟ್ ಮೀನ್ಸ್ ಇಟ್ ವಿಲ್ ಕಂಟಿನ್ಯೂ ಅಂತ. Thank you. We are also, I mean, like, ನಮಗೂ ತುಂಬಾ ಖುಷಿ ಆಗುತ್ತೆ. ಟೈಮ್ಲೆಸ್ ಎಪಿಸೋಡ್, ರಿಲ್ಯಾಕ್ಸ್. ಏನೋ ಹೊರಗಡೆ ಬರ್ತೀವಿ. ನಿಮ್ಮ ಸೀರಿಯಲ್, ನಮ್ಮ ಜಗ್ಗೇಶ್ ಅವ್ರದ್ದು ಇದು ಮೂವೀಸ್ ಇದೆಲ್ಲ ಲೈಕ್ ಟೈಮ್ಲೆಸ್ ಬಾಂಡ್. ಬೇರೆ ಎಲ್ಲ ನಾನು ಎಲ್ರಿಗೂ ಜೋಕ್ ಮಾಡ್ತಿರ್ತೀನಿ, ಅಂದ್ರೆ ಸಿಲ್ಲಿ ಅಂತ ಕರ್ಸ್ಕೊಳಕ್ಕೆ ಬಹುಶಃ ನಾನು ಒಬ್ಬಳಿಗೆ ಖುಷಿ ಆಗೋದು ಅನ್ಸುತ್ತೆ ಅಂತ. ಅಷ್ಟೇ ಪಾತ್ರಕ್ಕೆ ನೀವು ಬೆಲೆ ತುಂಬಿದ್ದೀರಾ, ಅದಕ್ಕೆ ಜನ ನಿಮ್ಗೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಬನ್ನಿ ಡೈನಿಂಗ್ ಟೇಬಲ್ ಹತ್ರ ಕಂಟಿನ್ಯೂ ಮಾಡೋಣ. ಓಕೆ, ಬಾಯ್. ಬನ್ನಿ.
ಅದೇ ಮಿನಿ 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 ಮಿನಿಯಷ್ಟು ಭೂಚಕ್ರ ಇದು. ಪ್ರಾಬ್ಲಮ್ ಏನಂದ್ರೆ ಇದೆಲ್ಲ ನೋಡಿಲ್ಲ. ಎಷ್ಟು ಮಿನಿ ಭೂಚಕ್ರ ಇದೆಲ್ಲ ಫುಲ್ ಮಿನಿಯೇಚರ್ಸ್ ಸಿಗ್ತದೆ. ನೋಡಿಲ್ಲ. Hey, careful, careful. ಪ್ರಿಪ್ರೇಷನ್ ತುಂಬಾ ಜೋರಾಗಿ ಸಾಗಿದೆ. ಏನಿದು? ಕಡಲೆಕಾಳು ಸಾರು. ಓ, ಕಡಲೆಕಾಳು ಆಲೂಗಡ್ಡೆ. ನಡಿ, ನೆಕ್ಸ್ಟ್ ಐಟಮ್ ಬರ್ಲಿ. ಇಲ್ಲಿ ಕೋಸಂಬರಿ ರೆಡಿ ಆಗ್ತಾ ಇದೆ. ಎಲ್ಲದನ್ನು ಇಲ್ಲೇ ತೋರ್ಸೋದು ಬೇಡ, ಸುಮ್ಮನೆ ಒಂದು ಗ್ಲಿಮ್ಸ್ ಅಷ್ಟೇ ಏನ್ ನಡೀತಾ ಇದೆ ಅಂತ. ಓಕೆ, ಯಾರು ಮೇನ್ ಶೆಫ್ ಹೇಳಿ? ಎಲ್ಲರೂ ಯಾರ್ಯಾರು ಏನೇನ್ ಮಾಡಿದ್ರಿ? ಓಕೆ, ಅದನ್ನೆಲ್ಲ ಅಲ್ಲಿ ಮಾತಾಡುವ. ಆಯ್ತಾ? ಒಬ್ಬಟ್ಟು ಬೇಳೆನ ಕಾಯಿ ಅವ್ರು ಕ್ಲೋಸ್ ಮಾಡ್ಕೊಟ್ರು. ಹಾಗೆ ಕಲ್ಸಿದ್ಯಾರ ಹಿಟ್ಟು? ನಾನೇ ಹೂರ್ಣ ಮಾಡಿದ್ಯಾರ? ಅದೇ ಅವರು ಪೂರ್ಣ ಇದು ರೌಂಡ್ ಮಾಡಿದ್ಯಾರು ಅಂತ ಕೇಳಿ. ಅಲ್ಲ, ಅವ್ರು ಬರೀ ತಟ್ಟಿದ್ರು. ತಟ್ಟಿ ಬೇಯಿಸಿದವರು ಅವ್ರು. ನೋಡಿ, ಹೂರ್ಣ ಮಾಡಿದವ್ರು ಸುಮ್ಮನಿದ್ದಾರೆ. ಅಂದ್ರೆ ಅವರು ಒಂದ್ ಸ್ವಲ್ಪ ಕ್ರೆಡಿಟ್ ತಗೊಂಡ್ರು, ಏನು ಮಾಡ್ಲಿಲ್ಲ ಅಂತ. ಅದೇ ಗೊತ್ತಾಗ್ತಾ ಇದೆ. ವಡೆ ಆಲೂಗಡ್ಡೆ. ವಡೆ ಆಯ್ತು ಆಲೂಗಡ್ಡೆ. ನಾನು ಯಾವತ್ತೂ ಆ ಕಾಂಬಿನೇಷನ್ ನೋಡಿದ್ದೆ. ವಡೆ ಮತ್ತು ಸಕ್ಕರೆನೂ ಚೆನ್ನಾಗಿರುತ್ತೆ. ಚಿತ್ತೂರಲ್ಲಿ ವಡೆ ಮೇಲೆ ಸಕ್ಕರೆ ಹಾಕೊಂಡು ತಿಂದ್ರೆ ಅದು ಬೇರೆ ಲೆವೆಲ್ ಟೇಸ್ಟ್. ಹೌದು, ಇದೇನು ಫಸ್ಟ್ ಟೈಮ್ ಕೇಳ್ತಿರೋದು. ಯಾವಾಗ್ಲಾದ್ರೂ ಚಿತ್ತೂರಲ್ಲಿ ತಾನೇ ಪಾಲ್ಕೋವಾ ಫೇಮಸ್. ಹೌದು, ಪಾಲ್ಕೋವಾ ಫೇಮಸ್ ಇಲ್ಲ. ವಡೆ ನಾವು ಅವಾಗವಾಗ ಕಾಯಿಸಿ ಎಣ್ಣೆಯಿಂದ ತೆಗ್ದಿರೋ ವಡೆ ಮೇಲೆ ಸಕ್ಕರೆ ಹಾಕೊಂಡ್ಬಿಟ್ಟು ಅದು ಮುರುಗ್ ತಿಂದ್ರೆ ಅದು ಬೇರೆ ತರ ಟೇಸ್ಟ್. ಅದು ಚಿತ್ತೂರವ್ರಿಗೆ ಗೊತ್ತಿರುತ್ತೇನೋ, ಬೆಂಗಳೂರವ್ರಿಗೆ ಗೊತ್ತಿರಲ್ಲ. ನಾನು ಟ್ರೈ ಮಾಡಿ ವಡೆ ಬಿಸಿ ಬಿಸಿಯಾಗಿ ಕರ್ದು ಆಂಬೋಡೆ. ಆಂಬೋಡೆಗೆ ಮಾತ್ರ ಇಲ್ಲ ಇಲ್ಲ. ಓಕೆ, ಮಸಾಲ ವಡೆ ಆಂಬೋಡೆ ಅದಕ್ಕೆ ಮಾತ್ರ ಬಿಸಿ ಬಿಸಿಯಾಗಿ ಕರೆದ್ಮೇಲೆ ಸಕ್ಕರೆ ಹಾಕೊಂಡು ತಿನ್ಬೇಕಂತ. ಹೌದು, ಅದು ಸಕ್ಕರೆ ಇಷ್ಟ ಇರೋರಿಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಸ್ವೀಟ್ ಸ್ವೀಟ್ ಇಷ್ಟ ಆಗೋರಿಗೆ ತುಂಬಾ ಇಷ್ಟ ಆಗುತ್ತೆ. ಖಾರ ಇಷ್ಟ ಇರೋರು ಇಲ್ಲ ಇಲ್ಲ, ಅವ್ರು ತಿನ್ನಲ್ಲ. ಖಾರ ಇಷ್ಟ. ತೋರಿಸಿ ಏನೇನಿದೆ ಅಂತ ಒಂದ್ಸಲ ತೋರಿಸ್ಬಿಡಿ, ಮಕ್ಕಳು ಶುರು ಮಾಡ್ಕೊಂಡು. ಓಕೆ, ಮಸಾಲ ವಡೆ ಯಾರು ಮಾಡಿರೋದಿದ್ದು? ಮಸಾಲ ವಡೆ ಎಲ್ಲರೂ ಸೇರ್ಕೊಂಡು ಮಾಡಿರ್ತಾರೆ. ಬೇಳೆ ಹೋಳಿಗೆ, ಸಾಂಬಾರು, ರಸಮ್ಮ ಸಾಂಬಾರು, ಬೇಳೆ ಕಟ್ಟಿದ ಸಾರು. ಬೇಳೆ ಕಟ್ಟಿದ ಸಾರು. ಕಟ್ ಸಾರು. ಇದು ಗೊತ್ತಾಯ್ತು. ಕಡಲೆಕಾಳು ಮತ್ತೆ ಆಲೂಗಡ್ಡೆ, ಪೂರಿ, ಕೋಸಂಬರಿ, ತುಪ್ಪ. ಸೂಪರ್. ದೀಪಾವಳಿ ಹಬ್ಬದ ಅಡುಗೆ ರೆಡಿ ಇದೆ. ಹಲೋ, ಚೆನ್ನಾಗಿದ್ಯಾ? ಹಲೋ, ಏನು ಇಷ್ಟ ಆಯ್ತು ಇಷ್ಟರಲ್ಲಿ? ಎವ್ರಿಥಿಂಗ್. ಒಂದು ಕರೆಕ್ಟ್ ಅದೇ. ವಡಾ. ವಡಾ. ಸಾಗು ಅಂಡ್ ವಡಾ. ನೀನು ತಿಂದೇನೋ? ಓಕೆ, ಚೆನ್ನಾಗಿದ್ಯಾ? ನಿಂಗೆ ಏನು ಇಷ್ಟ ಆಯ್ತು? ಪೂರಿ. ವೆರಿ ಗುಡ್. ಪರಿ ಪೂರಿ ಮತ್ತೆ ವಡಾ. ಓ, ವಡಾ ತುಂಬಾ ಕಾಮನ್ ಆಗಿದೆಯಪ್ಪ. ಮೃದುಲಾದೊಂದು ಸ್ಪೆಷಾಲಿಟಿ ಇದೆ. ಪೂರಿ ಯಾವ್ದ್ರ ಜೊತೆ ತಿಂತಾಳೆ ಹೇಳಿ? ಗೊತ್ತಿಲ್ಲ. ಕಾಫಿ. ಅಯ್ಯೋ, ಕೊಡೆ ಹೈ. ನಾನು ತಿಂತೀನಿ ಪೂರಿ ಕಾಂಬಿನೇಷನ್. ಆಕ್ಚುಲಿ ಇಟ್ಸ್ ನೈಸ್ ಕಾಂಬಿನೇಷನ್.
ಗೊತ್ತಿಲ್ಲ ವಿಯರ್ ಅನ್ಸ್ಬೋದೇನೋ ಜನಕ್ಕೆ, ಬಟ್ ಇಟ್ಸ್ ಅ ವೆರಿ ನೈಸ್ ಕಾಂಬಿನೇಷನ್. ಆಕ್ಚುಲಿ ಚೆನ್ನಾಗಿದೆ. ಪೂರಿ ವಿತ್ ಕಾಫಿ. ನಂಗೆ ಇಷ್ಟ. ಏನಿಲ್ಲ ಅಂದ್ರೂ ಕಾಫಿ ಜೊತೆ. ಕಾಫಿ ನನಗೆ ಉಪ್ಪಿಟ್ಟು ಜೊತೆ ಕಾಫಿ ಇಷ್ಟ. ಮಿಕ್ಸ್ ಮಾಡೋದು ನೋ yes not after that, along with that I'll say No. ಓಕೆ, ಡಿಪ್ ಮಾಡಿದ್ರು ಚೆನ್ನಾಗೇ ಇರುತ್ತೆ ಕಾಫಿ. ಐ ಟ್ರೈಡ್ ದಟ್. ಪೂರಿನ ಡಿಪ್ ಮಾಡ್ಕೊಂಡು ತಿಂದಿದ್ದೀನಿ ನಾನು, ಅದು ಚೆನ್ನಾಗೇ ಇರುತ್ತೆ ಆಕ್ಚುಲಿ. ಪೂರಿ ಚಪಾತಿ ಎರಡೂ ಚೆನ್ನಾಗಿರುತ್ತೆ. ಪೂರಿ ಅದೇ ಡೀಪ್ ಫ್ರೈಡ್ ಅಲ್ಲ, ಸ್ವಲ್ಪ ಎಣ್ಣೆ ಇಟ್ಕೊಳಕ್ಕಾಗುತ್ತೆ. ಚಪಾತಿ ಚೆನ್ನಾಗಿರುತ್ತೆ, ಎರಡೂ ಚೆನ್ನಾಗುತ್ತೆ ಕಾಫಿ ಜೊತೆ. ಅದನ್ನು ಟ್ರೈ ಮಾಡಿದ್ದೀನಿ ನಾನು. ಆ್ಯಂಡ್ ಉಪ್ಪಿಟ್ಟು ಜೊತೆ ಅವಲಕ್ಕಿ ಜೊತೆ ಮಿಕ್ಸಿಂಗ್ ಅಲ್ಲ, ಸೆಪ್ರೇಟ್ ಸೆಪ್ರೇಟ್. ಅವರು 5 years ತುಮಕೂರಿಂದ ಸೆಲೆಕ್ಟ್ ಆಗಿದ್ರು. ತುಮಕೂರಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಓಕೆ, ದೀಪಾವಳಿ ಪಾರ್ಟಿ ಮುಗಿತಾ ಇದೆ. ಪಾರ್ಟಿ ಅಂದ್ರೆ ಏನೋ, ಚೆನ್ನಾಗಿ ಪಟಾಕಿ ಹೊಡೆದಿದ್ದಾಯ್ತು, ಚೆನ್ನಾಗಿ ಊಟ ಮಾಡಿದ್ವಿ. ಪೂಜೆಗೆ ನಾನು ಇರಲಿಲ್ಲ, ಅಫ್ಕೋರ್ಸು. ಪೂಜೆ ಬೆಳಗ್ಗೆ ಮಾಡಿದ್ರೆ ಐ ಮಿಸ್ಡ್ ಇಟ್. ಬೆಳಗ್ಗೆ ಅಂತೂ ನಾನು ಇಲ್ಲಿ ಇರಲಿಲ್ಲ. ಸೊ ಈಗ ನೋಡಿ, ಟಾಟಾ ಬೈ ಬೈ ಹೇಳೋ ಟೈಮ್. ಬೈ ಬೈ. ಬಾಯ್ ಬಾಯ್. ಇವ್ರು ನೆಕ್ಸ್ಟ್. ಹೊರಟ್ರಾ? ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. Bye bye. Take care. Nice to meet you. ಯೂನಿಕಾರ್ನ್ ನೋಡಲ್ಲಿ ಬಾಯ್ ಹಗ್ಸ್ ನಡೀತಾರೆ. ಡೈಲಿ ಇದೆ ಡ್ರಾಮಾ ಇದು. ಮತ್ತೆ ಇಲ್ಲೇ ಇರ್ತೀವಿ. ಅಲ್ಲಿ ಹೋಗಿ ಇದು ನಂಬರ್ 2 Number 3. ಅಪ್ಪುಗೆ ಚಳುವಳಿ. ಆದ್ಯ ಬಾಯ್. ಬಾಯ್ ಗರ್ಲ್. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಯಾ see you tomorrow. tomorrow. See you tomorrow. See you tomorrow. ಇಷ್ಟೊಂದು ಹಗ್ಸು, ಇಷ್ಟೊಂದು ಮಿಸ್ಸಸ್. ಅಪ್ಪ ವೆರಿ ಗುಡ್. ನಾನೇನೋ ನೆಕ್ಸ್ಟ್ ವೀಕೆಂಡ್ ಏನೋ See you tomorrow. ಓಕೆ, ಅಬುಧಾಬಿನಲ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್, ಒಂದಲ್ಲ ಆ್ಯಕ್ಚುಲಿ ಸಾಕಷ್ಟು ಫ್ಯಾಮಿಲಿಗಳು ಸೇರಿ ಒಂದು ಅಪಾರ್ಟ್ಮೆಂಟಲ್ಲಿ ದೀಪಾವಳಿನ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೀವು ನೋಡಿದ್ರಿ ಅಲ್ವಾ. ಅಫ್ಕೋರ್ಸ್ ಒಬ್ರೊಬ್ರು ಒಂದೊಂದು ರೀತಿ ಆಚರಣೆ ಮಾಡ್ತಿರ್ತಾರೆ. ಸೊ ಮಕ್ಕಳು ಸಂಸಾರ ಸಮೇತವಾಗಿ ಬಂದು ದೀಪಾವಳಿ ಹಬ್ಬ ಆಚರಣೆ ಮಾಡೋದು ಸೂಪರಾಗಿರುತ್ತೆ ನೋಡೋದಕ್ಕೆ. ಹಬ್ಬ ಅಂದ್ರೆ ಒಂದು ಸಡಗರ. ಅದಕ್ಕೆ ನಾವು ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಎಲ್ಲರೂ ಕೂತು ಊಟ ಮಾಡೋದಾಗಿರ್ಬೋದು, ಎಲ್ಲನೂ ಸಂಭ್ರಮನೇ. ಫೈನಲಿ ಹರಟೆ ಹೊಡೆಯೋದಿದೆಯಲ್ಲ, ಅದಂತೂ ಎಲ್ಲದಕ್ಕಿಂತ ಹೆಚ್ಚಿನ ಸಂಭ್ರಮ. ಸೊ ಹರಟೆ ಆಯಿತು, ಊಟ ಆಯಿತು, ಎಲ್ಲ ಆಯಿತು, ಎಲ್ಲರೂ ಟಾಟಾ ಬೈ ಬೈ ಹೇಳಿದ್ರು, ಅವ್ರವ್ರ ಮನೆಗೆ ಹೋಗಿ ಸೇರ್ತಾ ಇದ್ದಾರೆ. ಸೊ ಎಸ್, ಇಲ್ಲಿಗೆ ಇವತ್ತಿನ ನಮ್ಮ ವಿಡಿಯೋನೂ ಮುಗೀತು. ಅಬುಧಾಬಿನಲ್ಲಿ ದೀಪಾವಳಿ ಹೇಗೆ ಆಚರಿಸಿದ್ರು ಅಂತ ನೀವು ಒಂದು ಗ್ಲಿಮ್ಸನ್ನು ನೋಡಿದ್ರಿ ಅಲ್ವಾ. ಸೊ ಈ ಥರ ಸಾಕಷ್ಟು ಹೊಸ ವಿಡಿಯೋಗಳು ನನಗೆ ಅನ್ನಿಸ್ದಾಗ ನಿಮಗೆ ಮಾಡಿ ತೋರಿಸ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಆ್ಯಂಡ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ರೂಪಾ ಪ್ರಭಾಕರ್ ಅಫಿಷಿಯಲ್ ಅಂತಲೇ ಇದ್ದೀನಿ, ನೀವು ನನ್ನನ್ನು ಫಾಲೋ ಮಾಡ್ಬೋದು. ಸರಿ, ಹಾಗಿದ್ರೆ ನಾನು ದುಬೈ ಸೀರೀಸ್ನ ನೋಡ್ತಾ ಇದ್ದೀನಿ. ದುಬೈ ಸೀರೀಸಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ, ಹೇಗೆ ಟ್ರಾವೆಲ್ ಮಾಡಬೇಕು ಎಲ್ಲದನ್ನು. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸರಿ, ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬೈ ಬೈ. ಲವ್ ಯು ಆಲ್.